ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಕಾಸ್ಟ್ ಶೀಟ್ ಮಾಡಿ ಕೊಟೇಷನ್ ಮಾಡಲಿಕ್ಕೆ ಹೇಳಿದಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ನೀವು ಒಂದು ಸಿಂಪಲ್ ಕಾಸ್ಟ್ ಶೀಟನ್ನು ಮಾಡ್ಕೊಳ್ಬೇಕು. ಆ ಕಾಸ್ಟ್ ಶೀಟನ್ನು ಬೇಸ್ ಆಗಿಟ್ಕೊಂಡು ನೀವು ಕೊಟೇಷನನ್ನು ಮಾಡಬೇಕು. ಸೊ ಕಾಸ್ಟ್ ಶೀಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಒಂದು ಸಿಂಪಲ್ ಕಾಸ್ಟ್ ಶೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕು ಅಂತಂದರೆ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ ಅದನ್ನು ಫ್ಯಾಕ್ಟ್ರಿ ತೊಗೊಂಡೋಗಿ ಅದರೆಲ್ಲ ಡೀಟೇಲ್ಸನ್ನು ಆಫೀಸಲ್ಲೇ ರೆಕಾರ್ಡ್ ಮಾಡಿ ದೆನ್ ಅದನ್ನು ಸೇಲ್ ಮಾಡೋ ತನಕ ಏನೇನು ಖರ್ಚು ಬರುತ್ತೋ ಅದೆಲ್ಲ ಖರ್ಚನ್ನು ರೆಕಾರ್ಡ್ ಮಾಡುವಂಥದ್ದೇ ಕಾಸ್ಟ್ ಶೀಟ್. ಸೊ ಫಸ್ಟು ನೀವು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೋ ಅದೆಲ್ಲದನ್ನು ಬರ್ಕೊಳ್ಬೇಕು. ಫಸ್ಟು ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಡೈರೆಕ್ಟ್ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅದಕ್ಕಾಗುವಂಥ ಖರ್ಚು 4,80,000. ಡೈರೆಕ್ಟ್ ಮೆಟೀರಿಯಲ್ಸ್ 4,80,000. ದೆನ್ ಮೆಟೀರಿಯಲ್ಸನ್ನು ತರೋರು ಲೇಬರ್ಸಿಗೆ ವೇಜಸ್ ಕೊಡಬೇಕು. ಡೈರೆಕ್ಟ್ ವೇಜಸ್ 6 lakh. ದೆನ್ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಅಥವಾ ಬೇರೆ ದೇಶದಿಂದ ತರಿಸ್ತಾ ಇದ್ದರೆ ಇಂಪೋರ್ಟ್ ಡ್ಯೂಟಿ ಆಗ್ಬೋದು, ಅವೆಲ್ಲ ಎಕ್ಸ್ಪೆನ್ಸಸ್. ಆ ಎಕ್ಸ್ಪೆನ್ಸಸ್ಸಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 20,000. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರೇ ಪ್ರೈಮ್ ಕಾಸ್ಟ್. ಅಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಪರ್ಚೇಸ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸನ್ನು ಬರ್ತಾ ಇತ್ತು. 4,80,000. ಪ್ರೈಮ್ ಕಾಸ್ಟ್ 11 lakh ಆಯಿತು ಟೋಟಲ್ ಮಾಡಿದಾಗ. ಪರ್ಚೇಸ್ ಎಕ್ಸ್ಪೆನ್ಸಸ್ ಆದಮೇಲೆ ನೆಕ್ಸ್ಟ್ ಬರೀಬೇಕಾಗಿದ್ದು ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ಸನ್ನು ನೀವು ಫ್ಯಾಕ್ಟ್ರಿ ತೊಗೊಂಡು ಹೋಗಬೇಕು. ಫ್ಯಾಕ್ಟ್ರಿಲಾಗುವಂಥ ಎಕ್ಸ್ಪೆನ್ಸಸನ್ನು ಬರೀಬೇಕು. ಸೊ ಇಂಡೈರೆಕ್ಟಾಗಿ ಕೊಡೋದಾದರೆ ಫ್ಯಾಕ್ಟ್ರಿಲಾಗುವಂಥ ಎಕ್ಸ್ಪೆನ್ಸಸನ್ನು, ಈಗ ಪವರು, ದೆನ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಆ ಥರ ಕೊಡ್ತಾರೆ. ಬಟ್ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಫ್ಯಾಕ್ಟ್ರಿ ಓವರ್ ಹೆಡ್ 1,50,000 ರೂಪಾಯಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ. ಅಂದರೆ ಫ್ಯಾಕ್ಟ್ರಿಲಾಗೋ ಎಕ್ಸ್ಪೆನ್ಸಸ್ 1.5 ಲಕ್ಷ ರೂಪಾಯಿ. ಸೊ ಅದನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಅಂದರೂ ಒಂದೇ, ವರ್ಕ್ಸ್ ಕಾಸ್ಟ್ ಅಂತಂದ್ರು ಒಂದೇ. 11 ಲಕ್ಷ ಪ್ಲಸ್ 1.5 ಲಕ್ಷ, 12,50,000. ದೆನ್ ಫ್ಯಾಕ್ಟ್ರಿ ಆಯಿತು. ನೆಕ್ಸ್ಟು ಆ ಎಲ್ಲ ಡೀಟೇಲ್ಸ್, ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಅದರ ಎಲ್ಲ ಡೀಟೇಲ್ಸ್ ಆಫೀಸಿಗೆ ಹೋಗಬೇಕು. ನೋಡಿ, ನೆನ್ಪಿಟ್ಕೊಳ್ಳಿ, ಇದೇ ಆರ್ಡ್ರಲ್ಲೇ ಬರೀಬೇಕು. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಈಗ ಆಫೀಸಲ್ಲಿ ಆಗುವಂಥ ಎಕ್ಸ್ಪೆನ್ಸಸನ್ನು ಬರೀಬೇಕು. ಆಫೀಸಲ್ಲಿ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಆಡಿಟರ್ ಫೀಸ್, ಡೈರೆಕ್ಟರ್ ಫೀಸ್. ಬಟ್ ಈ ಪ್ರಾಬ್ಲಮಲ್ಲಿ ಆಫೀಸಿಂದ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 50,000 ರೂಪಾಯಿ ಆಫೀಸಿಂದ ಅಡ್ಮಿನಿಸ್ಟ್ರೇಷನ್. ಆಫೀಸಲ್ಲಿ 50,000 ರೂಪಾಯಿ ಖರ್ಚಾಗ್ತಾ ಇದೆ. ಸೊ ಟೋಟಲ್ ಆಗಿ ಖರ್ಚಾಗಿದ್ದು 12.5 ಪ್ಲಸ್ 50,000 13 ಲಕ್ಷ. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ದೆನ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಎಲ್ಲ ಪ್ರಾಡಕ್ಟ್ ಎಲ್ಲ ರೆಡಿ ಆಯಿತು, ಮ್ಯಾನುಫ್ಯಾಕ್ಚರ್ ಆಯಿತು, ದೆನ್ ಅದರ ಇನ್ಫಾರ್ಮೇಷನ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಾಯಿತು ಆಫೀಸಲ್ಲಿ. ಈಗ ನಾವು ಸೇಲ್ ಮಾಡಬೇಕು. ಸೇಲ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸನ್ನು ಸೆಲ್ಲಿಂಗ್ ಓವರ್ ಹೆಡ್ ಅಂತ ಕರಿತೀವಿ. 1,45,000 ರೂಪಾಯಿ ಸೇಲ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಸೊ ಟೋಟಲ್ ಆಗಿ ಖರ್ಚಾಗಿದ್ದೆಷ್ಟು? ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡೋದು. 13 ಲಕ್ಷ ಖರ್ಚಾಗಿದೆ ಪ್ಲಸ್ 1,45,000, 14,45,000 ರೂಪಾಯಿ ಟೋಟಲ್ ಖರ್ಚಾಗಿದೆ. ಕ್ವಶನಲ್ಲಿ ಐದರ್ ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಆರ್ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಈ ಪ್ರಾಬ್ಲಮಲ್ಲಿ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 17,80,000 ರೂಪಾಯಿಗೆ ಆ ಐಟಮನ್ನು ಮಾರ್ತಾ ಇದ್ದಾರೆ. ಖರ್ಚಾಗಿದ್ದು 14,45,000, ಮಾರ್ತಿರೋದು 17,80,000 ರೂಪಾಯಿಗೆ. ಇವೆರಡರ ಡಿಫ್ರೆನ್ಸೇ ಪ್ರಾಫಿಟ್ಟು. ಪ್ರಾಫಿಟ್ ಎಷ್ಟು ಅಂತಂದರೆ 3,35,000. ಸೊ ಇದೇ ಪ್ರಾಫಿಟ್ ಹೇಗೆ ಬಂತು ಅಂತಂದರೆ ಸೇಲ್ಸ್ ಮತ್ತು ಕಾಸ್ಟಿನ ಡಿಫ್ರೆನ್ಸೇ ಪ್ರಾಫಿಟ್. ಸೊ ಈ ಇನ್ಫಾರ್ಮೇಷನ್ ನೋಡಿಕೊಂಡು ನೀವೀಗ ಕೊಟೇಷನನ್ನು ರೆಡಿ ಮಾಡಬೇಕು. ಅಂದರೆ ಎಕ್ಸ್ಪೆನ್ಸಸ್ ಅವರೇ ಕೊಟ್ಟಿದ್ದಾರೆ. ಮೆಟೀರಿಯಲ್ ಒಂದು 35,000 ರೂಪಾಯಿ ಮೆಟೀರಿಯಲ್ಸ್ ತೊಗೊಳ್ತಿದ್ದೀರಾ, 50,000 ರೂಪಾಯಿ ವೇಜಸ್ ಪೇಮೆಂಟ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆನ್ಸಸ್ 5,000 ರೂಪಾಯಿ ಆಗಿದೆ. ಹಾಗಾದರೆ ಫ್ಯಾಕ್ಟ್ರಿ, ಆಫೀಸ್, ಸೆಲ್ಲಿಂಗ್ ಎಲ್ಲ ಎಷ್ಟಾಗುತ್ತೆ ಅನ್ನೋದನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾವು ಕೊಟೇಷನ್ ಅಂತ ಕರಿತೀವಿ.
ಏನು ಮೆಷಿನರಿಗೆ ಒಂದು ಮೆಷಿನರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಾದರೆ ಏನು ಖರ್ಚಾಗುತ್ತೆ. ಸೊ ಕೊಟೇಶನ್ ಕೇಳಲಿ, ಎಸ್ಟಿಮೇಷನ್ ಕೇಳಲಿ, ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಪ್ರೀವಿಯಸ್ ಕಾಸ್ಟ್ ಶೀಟ್ನಲ್ಲಿ ಏನು ಎಂಟ್ರೀಸ್ ಇದೆಯೋ ಅಷ್ಟು ಎಂಟ್ರೀಸನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ನಾನೀಗ ಇಲ್ಲಿರುವಂಥ ಎಲ್ಲ ಎಂಟ್ರಿಗಳನ್ನು ನಾನೀಗ ಕೊಟೇಶನ್ ಸ್ಟೇಟ್ಮೆಂಟಲ್ಲಿ ಬರ್ಕೊಳ್ತಾ ಇದ್ದೀನಿ. ಅಮೌಂಟ್ ಮಾತ್ರ ನೀವೇ ಫೈಂಡ್ ಔಟ್ ಮಾಡಿ ಬರೀಬೇಕು. ಅದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ನಾನಲ್ಲಿ ನೀಟಾಗಿ ಫಾರ್ಮೇಟನ್ನು ಬರ್ಕೊಳ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಕಾಸ್ಟ್ ಶೀಟ್ನಲ್ಲಿ ಏನೇನು ಎಂಟ್ರೀಸ್ ಇತ್ತೋ ಎಲ್ಲ ಎಂಟ್ರೀಸ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಅಮೌಂಟನ್ನು ನೀವೀಗ ಫೈಂಡ್ ಔಟ್ ಮಾಡಿ ಬರೀಬೇಕು. ಕೊಟ್ಟಿರೋಂಥ ಅಮೌಂಟನ್ನು ಫಸ್ಟ್ ಬರ್ಕೊಳ್ಳೋಣ. ಮೆಟೀರಿಯಲ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ 35,000 ಕೊಟ್ಟಿದ್ದಾರೆ. ದೆನ್ ಬೇರೆ ಇನ್ಯಾವ್ದು ಕೊಟ್ಟಿದ್ದಾರೆ, ವೇಜಸ್ ಅಮೌಂಟ್ ಕೊಟ್ಟಿದ್ದಾರೆ, ವೇಜಸ್ 50,000 ಕೊಟ್ಟಿದ್ದಾರೆ, ಅಲ್ಲಿಗೆ 85,000 ಆಯಿತು ಟೋಟಲ್ ಆಗಿ. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಪ್ರೈಮ್ ಕಾಸ್ಟ್ ಇಷ್ಟಾಗುತ್ತೆ, 50, 35, 85, 5 90,000 ರೂಪಾಯಿ ಪ್ರೈಮ್ ಕಾಸ್ಟ್ ಆಗುತ್ತೆ. ಬಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಬಗ್ಗೆ ಏನು ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಆ ಥರ ಕೊಡಲಿಲ್ಲ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ ರಿಕವರ್ಡ್ ಆ್ಯಸ್ ಪರ್ಸಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಸೊ ನೀವೀಗ ಎರಡು ಥರ ಮಾಡ್ಬೋದು. ಒಂದು ಪರ್ಸಂಟೇಜನ್ನು ಫೈಂಡ್ ಔಟ್ ಮಾಡಿಕೊಂಡು ಆ ಥರನೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಾನು ಎರಡು ಹೇಳಿರ್ತೀನಿ. ಸೊ ಈಗ ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ನೆನ್ಪಿಟ್ಕೊಳ್ಬೇಕು. ನೀವು ಅದನ್ನು ಕ್ವಶನಲ್ಲಿ ಕೊಡದೇ ಇದ್ರೂ ಕೂಡ ನೆನ್ಪಿಟ್ಕೊಳ್ಬೇಕು. ಕೆಲವೊಂದು ಕ್ವಶನಲ್ಲಿ ಕೊಡಲ್ಲ. ಫ್ಯಾಕ್ಟ್ರಿ ಓವರ್ ಹೆಡ್ಡಿಗೆ ಬೇಸ್ ಯಾವುದು ಅಂತಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಯಾವಾಗಲೂ ಡೈರೆಕ್ಟ್ ವೇಜಸ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಡಿಗೆ ಬೇಸು, ಫ್ಯಾಕ್ಟ್ರಿ ಓವರ್ ಹೆಡ್ಡಿಗೆ ಬೇಸ್ ಆಗಿ ಡೈರೆಕ್ಟ್ ವೇಜಸ್ ತೊಗೊಳ್ಬೇಕು. ಹಿಂದಿನ ಕಾಸ್ಟ್ ಶೀಟ್ನಲ್ಲಿ ಡೈರೆಕ್ಟ್ ವೇಜಸ್ ಎಷ್ಟಿತ್ತು? ಹಿಂದಿನ ಕಾಸ್ಟ್ ಶೀಟ್ನಲ್ಲಿ ಡೈರೆಕ್ಟ್ ವೇಜಸ್ 6 lakh ಇತ್ತು. ಆಗ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿತ್ತು? ಫ್ಯಾಕ್ಟ್ರಿ ಓವರ್ ಹೆಡ್ 1,50,000 ಇತ್ತು. ನೆನ್ಪಿಟ್ಕೊಳ್ಳಿ, ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಪ್ರೀವಿಯಸ್ ಕಾಸ್ಟ್ ಶೀಟಿನ ಫ್ಯಾಕ್ಟ್ರಿ ಓವರ್ ಹೆಡ್ ಬರ್ಕೊಳ್ಬೇಕು. ಪ್ರೀವಿಯಸ್ ಕಾಸ್ಟ್ ಶೀಟಿನ ಫ್ಯಾಕ್ಟ್ರಿ ಓವರ್ ಹೆಡ್ 1,50,000 ಲಕ್ಷ ಇದೆ, ಡೈರೆಕ್ಟ್ ವೇಜಸ್ 6 ಲಕ್ಷ ಇದೆ. ಹಾಗೆ ಬರ್ಕೊಂಡಿದ್ದೀನಿ. ಫಸ್ಟ್ ಡೈರೆಕ್ಟ್ ವೇಜಸ್ ಬರ್ಕೊಂಡಿದ್ದೀನಿ. 6 ಲಕ್ಷ ಡೈರೆಕ್ಟ್ ವೇಜಸ್ ಇದ್ದಾಗ 1,50,000 ಲಕ್ಷ ರೂಪಾಯಿ ಫ್ಯಾಕ್ಟ್ರಿ ಓವರ್ ಹೆಡ್ ಇತ್ತು. ಈಗ ಈ ಕಾಸ್ಟ್ ಶೀಟ್ನಲ್ಲಿ ವೇಜಸ್ ಎಷ್ಟಿದೆ? 50,000 ಇದೆ. ಹಾಗಾದರೆ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಹೇಗೆ? 50,000 ಇಂಟು 1,50,000 ಡಿವೈಡೆಡ್ ಬೈ 6 lakh. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟ್ ಸಿಗುತ್ತೆ. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ 12,500 ಬರುತ್ತೆ. ಅದೇ ಫ್ಯಾಕ್ಟ್ರಿ ಓವರ್ ಹೆಡ್ ಆಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ 12,500 ಆ್ಯಡ್ ಮಾಡಿದಾಗ 90,000, 10,000, 1,02,500 ರೂಪಾಯಿ ಆಯಿತು ಫ್ಯಾಕ್ಟ್ರಿ ಓವರ್ ಹೆಡ್. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಫೈಂಡ್ ಔಟ್, ಫ್ಯಾಕ್ಟ್ರಿ ಕಾಸ್ಟ್ 1,02,500 ಆಯಿತು. ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಬೇಸ್ ಆಗಿ ಡೈರೆಕ್ಟ್ ವೇಜಸ್ ತೊಗೊಳ್ಬೇಕು. ಹಿಂದಿನ ಕಾಸ್ಟ್ ಶೀಟ್ನಲ್ಲಿ 6 ಲಕ್ಷ ಇದ್ದಾಗ 1,50,000 ಲಕ್ಷ ಇತ್ತು. ಹಾಗಾದರೆ ಈ ಕಾಸ್ಟ್ ಶೀಟ್ನಲ್ಲಿ ವೇಜಸ್ 50,000 ಇದ್ದಾಗ ಎಷ್ಟಾಗುತ್ತೆ? ಕ್ವಶನಲ್ಲೇ ಕೊಟ್ಟಿದ್ದಾರೆ ನೋಡಿ. ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು? ಆ್ಯಸ್ ಅ ಪರ್ಸಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ನಿಮಗೆ ಕಾಲೇಜಲ್ಲಿ ಹೇಗೆ ಮಾಡಿಸಿರ್ತಾರೆ ಅಂತಂದರೆ ಇದನ್ನೇ 100ಗೆ ಫಸ್ಟು 50,000 ಮಾಡೋದಕ್ಕಿಂತ ಮುಂಚೆ 100ಗೆ ಕ್ಯಾಲ್ಕುಲೇಷನ್ ಮಾಡಿಸಿರ್ತಾರೆ. 100ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಪರ್ಸಂಟೇಜ್ ಬರುತ್ತೆ. ದೆನ್ ನೀವೇನು ಮಾಡಬೇಕು? ಡೈರೆಕ್ಟ್ ವೇಜಸ್ಸಿಗೆ ಆ ಪರ್ಸಂಟೇಜ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿರೋ ವೇಜಸ್ ಜೊತೆ ಆ ಪರ್ಸಂಟೇಜನ್ನು ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ ಇದೇ ಪ್ರಾಬ್ಲಮಲ್ಲೇ ವೇಜಸ್ 6 ಲಕ್ಷ ಇದ್ದಾಗ ಫ್ಯಾಕ್ಟ್ರಿ ಓವರ್ ಹೆಡ್ 1,50,000 ಲಕ್ಷ ಇತ್ತು. ಹಾಗಾದರೆ 100ಗೆ ಎಷ್ಟಾಗುತ್ತೆ? 100 ಎಷ್ಟಾಗುತ್ತೆ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 100 ಇಂಟು 1,50,000 ಡಿವೈಡೆಡ್ ಬೈ 6 lakh ಮಾಡಿದಾಗ ಆನ್ಸರ್ 25 ಬರುತ್ತೆ. 25% ಅಂತ ನಿಮಗೆ ಪರ್ಸಂಟೇಜ್ ಗೊತ್ತಾಗುತ್ತೆ. ದೆನ್ ಇಲ್ಲಿರುವಂಥ ವೇಜಸ್ ಎಷ್ಟಿದೆ? 50,000 ಇದೆ. 50,000 ಇಂಟು 25% ಮಾಡಿದ್ರೆ ನಿಮಗೆ 12,500 ಬರುತ್ತೆ. ಇದೊಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೋ ಆ ಪ್ರೊಸೀಜರನ್ನು ಫಾಲೋ ಮಾಡಿ. ನಾನು ರೆಕಮೆಂಡ್ ಮಾಡೋದು ನಿಮಗೆ ಈ ಫಸ್ಟ್ ಒನ್ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನು ಫಾಲೋ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬಂದುಬಿಡುತ್ತೆ. ಮತ್ತೇನೋ ಮಲ್ಟಿಪ್ಲೈ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಪರ್ಸಂಟೇಜನ್ನು ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ವೇಜಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈಸಿ ಆಗೋದನ್ನು ಫಾಲೋ ಮಾಡಿ. ದೆನ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ಪರ್ಸಂಟೇಜ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅದೇ ಥರನೇ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಆಫೀಸ್ ಓವರ್ ಹೆಡ್ಡನ್ನು ಫೈಂಡ್ ಔಟ್ ಮಾಡಬೇಕು. ಬೇಸಾಗಿ ಯಾವ್ದು ತೊಗೊಳ್ಬೇಕು ಅಂತಂದರೆ ಫ್ಯಾಕ್ಟ್ರಿ ಕಾಸ್ಟನ್ನು ಬೇಸಾಗಿ ತೊಗೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಫ್ಯಾಕ್ಟ್ರಿ ಓವರ್ ಹೆಡ್ಡಿಗೆ ಬೇಸಾಗಿ ಡೈರೆಕ್ಟ್ ವೇಜಸ್, ಆಫೀಸ್ ಓವರ್ ಹೆಡ್ಡಿಗೆ ಸೆಲ್ಲಿಂಗ್ ಓವರ್ ಹೆಡ್ಡಿಗೆ, ಆಫೀಸ್ ಓವರ್ ಹೆಡ್ಡಿಗೂ ಅಷ್ಟೇ ಸೆಲ್ಲಿಂಗ್ ಓವರ್ ಹೆಡ್ಡಿಗೂ ಅಷ್ಟೇ ಬೇಸಾಗಿ ಯಾವ್ದು ತೊಗೊಳ್ಬೇಕು ಅಂತಂದರೆ ಫ್ಯಾಕ್ಟ್ರಿ ಕಾಸ್ಟ್. ಹಿಂದಿನ ಕಾಸ್ಟ್ ಶೀಟ್ನಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ 12,50,000 ಇತ್ತು. 12,50,000 ಇದ್ದಾಗ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿತ್ತು? ಆಫೀಸ್ ಓವರ್ ಹೆಡ್ ಎಷ್ಟಿತ್ತು? 50,000 ಇತ್ತು.
12,50,000 ಇದ್ದಾಗ 50,000 ಆಯಿತು. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಪ್ರೀವಿಯಸ್ ಕಾಸ್ಟ್ ಶೀಟ್ನಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ 12,50,000 ಇದ್ದಾಗ ಆಫೀಸ್ ಓವರ್ ಹೆಡ್ 50,000 ಇತ್ತು. ಹಾಗಾದರೆ ಈ ಕಾಸ್ಟ್ ಶೀಟ್ನಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ? 1,02,500 ಇದೆ. ಹಾಗಾದರೆ ಆಫೀಸ್ ಓವರ್ ಹೆಡ್ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1,02,500 ಇಂಟು 50,000 ಡಿವೈಡೆಡ್ ಬೈ 12,50,000 ಬರುವಂಥ ಆನ್ಸರ್ 4,100 ರೂಪೀಸ್ ಬರುತ್ತೆ. 4,100 ಆ್ಯಡ್ ಮಾಡಿದಾಗ 1,02,500 ಪ್ಲಸ್ 4,100 ಆನ್ಸರ್ 8,200. ಇದನ್ನು ಅದೇ ಥರನೇ 100ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮತ್ತೆ ಫ್ಯಾಕ್ಟ್ರಿ ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರು ಇಷ್ಟೇ ಆನ್ಸರ್ ಬರುತ್ತೆ. ಬಟ್ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. 12,50,000 ಇದ್ದಾಗ 50,000 ಆದರೆ 1,02,500 ಇದ್ದಾಗ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ 1,02,500 ಇಂಟು 50,000 ಡಿವೈಡೆಡ್ ಬೈ 12,50,000 ಆನ್ಸರ್ 4,200 ಬಂತು. ಆ್ಯಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ 8,200 ಆಯಿತು. ದೆನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬಗ್ಗೆ ನೀವು ಕ್ವಶನಲ್ಲಿ ಗಮನಿಸ್ಬೋದು. ಫ್ಯಾಕ್ಟ್ರಿ ಓವರ್ ಹೆಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆಫೀಸ್ ಓವರ್ ಹೆಡ್ ಬಗ್ಗೆಯೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಸೆಲ್ಲಿಂಗಿಗೆ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ. ಒಂದು ವೇಳೆ ಕ್ವಶನಲ್ಲಿ ಫ್ಯಾಕ್ಟ್ರಿಗೂ ಅಡ್ಜಸ್ಟ್ಮೆಂಟ್ ಕೊಡ್ದೇನೆ, ಆಫೀಸಿಗೂ ಅಡ್ಜಸ್ಟ್ಮೆಂಟ್ ಕೊಡ್ದೇನೆ, ಸೆಲ್ಲಿಂಗಿಗೂ ಅಡ್ಜಸ್ಟ್ಮೆಂಟ್ ಕೊಡ್ದೇನೆ ಇದ್ದರೆ, ಮೂರಕ್ಕೂ ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ದರೆ ನೀವೇ ಅಪ್ಲೈ ಮಾಡಬೇಕು. ಫ್ಯಾಕ್ಟ್ರಿಗೆ ಬೇಸಾಗಿ ವೇಜಸ್ ತೊಗೊಳ್ಬೇಕು, ಆಫೀಸ್ ಮತ್ತು ಸೆಲ್ಲಿಂಗಿಗೆ ಬೇಸಾಗಿ ಫ್ಯಾಕ್ಟ್ರಿ ಕಾಸ್ಟನ್ನು ತೊಗೊಳ್ಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಅಡ್ಜಸ್ಟ್ಮೆಂಟ್ ಅವರೇ ಕೊಟ್ಟಿರೋದ್ರಿಂದ ಫ್ಯಾಕ್ಟ್ರಿಗೆ ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆಫೀಸಿಗೂ ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೆಲ್ಲಿಂಗಿಗೆ ಏನೂ ಇನ್ಫಾರ್ಮೇಷನ್ ಕೊಡದೇ ಇರೋವಂಥ ಕಾರಣ ಸೆಲ್ಲಿಂಗನ್ನು ಫೈಂಡ್ ಔಟ್ ಮಾಡೋದು ಬೇಡ. ಸೊ ಈಗ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ 1,02,500 ಪ್ಲಸ್ 4,100 ಮಾಡಿದಾಗ 1,06,600 ರೂಪೀಸ್ ಆಗುತ್ತೆ. 1,02,500 ಪ್ಲಸ್ 4,100 ಆನ್ಸರ್ 1,06,600. ಸೆಲ್ಲಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡದೇ ಇರೋಂಥ ಕಾರಣ ಸೆಲ್ಲಿಂಗನ್ನು ಫೈಂಡ್ ಔಟ್ ಮಾಡೋದು ಬೇಡ. ಟೋಟಲ್ ಕಾಸ್ಟ್ ಏನಾಗುತ್ತೆ? 1,06,600 ಆಗುತ್ತೆ. ಕ್ವಶನಲ್ಲಿ ಕೊಟೇಶನ್ ಬಗ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನಲ್ಲಿ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಹೇಗೆ ಮಾಡಬೇಕಂತೆ? 25% ಮಾಡಬೇಕಂತೆ. ಯಾವುದ್ರ ಮೇಲೆ 25% ಮಾಡಬೇಕಂತೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. 1,06,600 ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ. 1,06,600 ಮೇಲೆ 25% ಮಾಡಿದಾಗ ಬರುವಂಥ ಆನ್ಸರ್ 26,650. ಸೊ ಒಂದು ವೇಳೆ 25% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ, 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ಕಾಸ್ಟ್ ಗೊತ್ತಿದೆ, ಡೈರೆಕ್ಟಾಗಿ 25% ಮಾಡಿದ್ದೀರಾ. 25% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಸೇಲ್ಸ್ ನಮಗೆ ಗೊತ್ತಿಲ್ಲ, ಆವಾಗ 25/75 ಮಾಡಬೇಕು. ಸೊ ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈಗ 25% ಆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕೊಟ್ಟಿರೋದ್ರಿಂದ 1,06,600 ಇಂಟು 25% ಆನ್ಸರ್ 26,650 ಆಯಿತು. ಸೊ ಸೇಲ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 1,06,000 ರೂಪಾಯಿ ಖರ್ಚಾಗಿದೆ, 26,000 ರೂಪಾಯಿ ಲಾಭ ಅವರು ಇಟ್ಕೊಂಡಿದ್ದಾರೆ. ಹಾಗಾದರೆ ಎಷ್ಟು ರೂಪಾಯಿ ವ್ಯಾಪಾರ ಮಾಡ್ತಿದ್ದಾರೆ? 26,650 ಪ್ಲಸ್ 1,06,600 ಫೈನಲ್ ಆನ್ಸರ್ 1,33,250 ಆಗುತ್ತೆ. ಸೊ ಕೆಲವೊಂದು ಪ್ರಾಬ್ಲಮ್ನಲ್ಲಿ ನೀವು ಸಿಂಪಲ್ ಕಾಸ್ಟ್ ಶೀಟ್ ಕೊಟ್ಟು ನೆಕ್ಸ್ಟ್ ಪರ್ಸಂಟೇಜನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳುತ್ತಾರೆ. ಹಾಗೇನಾದರೂ ಕೇಳಿದರೆ ನೀವು 100ಗೆ ಎಷ್ಟಾಗುತ್ತೆ ಅಂತ ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದೀನಿ ನೋಡಿ, 100ಗೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ ನಿಮಗೆ ಪರ್ಸಂಟೇಜ್ ಗೊತ್ತಾಗುತ್ತೆ. ಬಟ್ ಈ ಥರ ಕೊಟೇಶನ್ ಕೊಟ್ಟು ಅಮೌಂಟ್ ಕೊಟ್ಟರೆ ನೀವು 100 ಬರ್ಕೊಳ್ಳೋ ಬದಲು ನಾನು ಈಗ ಹೇಳಿರೋ ಹಾಗೆ ಅಮೌಂಟನ್ನು ಬರ್ಕೊಂಡ್ರೆ ನಿಮಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟ್ ಎಷ್ಟು, ಆಫೀಸ್ ಓವರ್ ಹೆಡ್ ಅಮೌಂಟ್ ಎಷ್ಟು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿ, ಎಸ್ಟಿಮೇಷನಲ್ಲಿ ಒಂದು ಈ ಥರ ಕೇಳ್ತಾರೆ, ಇನ್ನೊಂದು ಕೊಟೇಶನ್ ಥರದಲ್ಲಿ ಕೇಳ್ತಾರೆ, ಇನ್ನೊಂದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರೋ ಹಾಗೆ ಅಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ, ಇಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ಪ್ರೀವಿಯಸ್ ಕಾಸ್ಟ್ ಶೀಟ್ ಕಂಪೇರ್ ಮಾಡಿದಾಗ ಮೆಟೀರಿಯಲ್ಸ್ 10% ಇನ್ಕ್ರೀಸ್ ಆಗಿದೆ, ವೇಜಸ್ 5% ಇನ್ಕ್ರೀಸ್ ಆಗಿದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಆ ಥರ ಬೇಕಾದರೂ ಕೊಡ್ಬೋದು. ಸೊ ಇವೆರಡು ಥರ ಪ್ರಾಬ್ಲಮ್ ನೋಡಿಕೊಂಡ್ರೆ ಈಸಿಯಾಗಿ ನೀವು ಎಸ್ಟಿಮೇಷನ್ ಅಥವಾ ಕೊಟೇಶನ್ ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಸೊ ತೀರಾ ಕನ್ಫ್ಯೂಷನ್ ಆದರೆ ನಿಮಗೆ ಫಸ್ಟ್ ಕಾಸ್ಟ್ ಶೀಟ್ನಲ್ಲಿ ಏನು ಬರ್ದಿರುತ್ತೋ ಅದೇ ಥರ ಎಲ್ಲ ಎಂಟ್ರೀಸ್ ಬರ್ಕೊಡಿ, ಗೊತ್ತಾದಷ್ಟು ಅಮೌಂಟ್ ಬರ್ದಿರಿ. ಒಂದು 75% ಅಷ್ಟು ಮಾರ್ಕ್ಸ್ ಸಿಗುತ್ತೆ. 10ಗೆ ಕೊಟ್ಟರೆ ಒಂದು 8 ಮಾರ್ಕ್ಸ್ ಸಿಗುತ್ತೆ, 15ಗೆ ಕೊಟ್ಟರೆ ಒಂದು 12 ಮಾರ್ಕ್ಸ್ ಆದರೂ ಸಿಗುತ್ತೆ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.